ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಗದ್ದುಗೆ ಗುದ್ದಾಟ ಬಹಳ ಜೋರಾಗಿದೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜೇವಾಲಾ ಕೂಡ ಭೇಟಿಯಾಗಿದ್ರು. ಸೊ ಶಾಸಕ ಇಕ್ಬಾಲ್ ಅವರ ಒತ್ತಾಯ ಬೇರೆ ರೀತಿಯಾಗಿದೆ. ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗ್ತಾರೆ, ಅವರೇ ಮುಖ್ಯಮಂತ್ರಿ ಹಾಕೊಂಡು ಹೋಗ್ತಾರೆ ಅನ್ನುವಂತ ಬ್ಯಾಟಿಂಗ್ ಬೀಸುವ ಜೊತೆಗೆ ಡಿಕೆ ಶಿವಕುಮಾರ್ ಪರವಾಗಿ ಕೂಡ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ನಮಗೆ ಅರ್ಥ ಆಗಲ್ಲ ಅಂತ ಕಾಂಗ್ರೆಸ್ ಪಕ್ಷದವರೇ ಸಾಕಷ್ಟು ಜನ ಚರ್ಚೆಗೆ ಗ್ರಾಸ ಆಯಿತು. ಸಿಎಂ ಬದಲಾವಣೆಗೆ ಶಾಸಕ ಇಕ್ಬಾಲ್ ಒತ್ತಾಯವನ್ನು ಮಾಡಿದ್ರು. ಇದರಲ್ಲಿ ಇವರು ಹೇಳ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳ್ತಿದ್ರು. ನಾನು ಕೇಳಿದಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ನಾನು ಅದನ್ನೇ ಕೇಳಿದ್ದೀನಿ, ನೋಟಿಸ್ ಜಾರಿ ಮಾಡಿದ್ದಾರೆ, ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ರಿ. ಇದೀಗ ಡಿಕೆ ಶಿವಕುಮಾರ್ ಅವರೇ, ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರೇ ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ತಲುಪಿದೆಯಾ? ಆ ನೋಟಿಸ್ ಅನ್ನ ತಾವು ಓದಿದ್ದೀರಾ? ನೋಟಿಸ್ ನನಗಾಗಲೇ ತಲುಪು ಆಯ್ತು, ನಾನು ಓದೋ ಆಯ್ತು. ಈಗ ಅದಕ್ಕೆ ಉತ್ತರ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೀನಿ. ಕಾಲಾವಕಾಶ ಇದೆ ನನಗೆ, 7 ದಿವಸ ನನಗೆ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ಏನದಕ್ಕೆ ಉತ್ತರ ಸೂಕ್ತವಾದ ಉತ್ತರ ಕೊಡಬೇಕು, ಉತ್ತರ ಕೊಡ್ತೇನೆ. ಸರ್, ಸಹಜವಾಗಿ ನೀವೆಲ್ಲರೂ ಕೂಡ ನಿಮ್ಮ ಜಿಲ್ಲೆ, ನಮ್ಮ ಜಿಲ್ಲೆಯವ್ರಿಗೊಬ್ಬರಿಗೆ ಆಗ್ಬೇಕು ಅಂತ ಬಹಿರಂಗವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದೀರಿ. ಜೊತೆಗೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆಗೆ ಅವರೇ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಿಮ್ಗೊಂದು ಸ್ವಲ್ಪ ಹಿನ್ನಡೆ ಆಗ್ಲಿಲ್ವಾ? ನೋಡಿ, ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅದರಲ್ಲೂ ನಮ್ಮ ನಾಯಕರು ಕೂಡ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಅನ್ನೋದಂತ ಇದೆ. ನಾವೆಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರು ಯಾರೇ ಇರಲಿ, ಆ ಪಕ್ಷದ ಶಿಸ್ತಿಗೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಅದಕ್ಕೆ ಅವರೆಲ್ಲರೂ ಕೂಡ ಹೇಳಿದ್ದಾರೆ, ಬದ್ಧವಾಗಿರಬೇಕು, ನೀವು ಶಿಸ್ತನ್ನು ಉಲ್ಲಂಘನೆ ಮಾಡಬೇಡ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ಬದ್ಧವಾಗಿರ್ತೀನಿ. ಸೂಕ್ತವಾದ ಸಮಯದಲ್ಲಿ ನಾನು ಮತ್ತೆ ಅದನ್ನು ಮಾತಾಡ್ತೇನೆ. ಇಕ್ಬಾಲ್ ಹುಸೇನ್ ಅವರು ಆಂತರಿಕವಾಗಿ ಮಾತಾಡ್ತಿದ್ರು, ಸೈಲೆಂಟ್ ಆಗಿದ್ರು. ಇತ್ತೀಚೆಗೆ ಯಾಕೋ ಒಂದ್ ಕಡೆ ವೈಲೆಂಟ್ ಆಗ್ತಾ ಇದ್ದಾರೆ. ಅವರ ಅಭಿಪ್ರಾಯವನ್ನ ಮುಕ್ತವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರೇರಣೆ ಯಾರು? ಯಾರು ಇಲ್ಲ, ನಾನೇ ನನ್ನ ಸಾಕ್ಷಿ. ಅದಕ್ಕೆ ಅವ್ರು ಮಾಡಿರುವಂತ ಕಾರ್ಯಕ್ರಮಗಳು, ಅವ್ರು ಕೊಟ್ಟಂತ ಕೊಡುಗೆ, ಅವ್ರು ಪಟ್ಟಂತ ಶ್ರಮ, ಅವ್ರು ಮಾಡಿದಂತ ಸಂಘಟನೆ, ಇದಕ್ಕೆ ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದೆ. ನಾನೇ ಅದಕ್ಕೆ ಸಾಕ್ಷಿ, ನನ್ನ ಕಣ್ಣೇ ಸಾಕ್ಷಿ, ನಮ್ಮ ಕಾರ್ಯಕರ್ತರೇ ಸಾಕ್ಷಿ. ಸೊ ಆ ನಿಟ್ಟಲ್ಲಿ ನಾನು ಏನ್ ಹೇಳ್ಬೇಕಾಯ್ತು ಅದು ನಿನ್ನೆಯವರೆಗೆ ನಾನು ಹೇಳಿದ್ದೀನಿ. ಸೊ ಇವತ್ತು ಶಿಸ್ತನ್ನ ಉಲ್ಲಂಘನೆ ಮಾಡಬೇಡದು ಅಂತ ಹೇಳಿ ನನಗೆ ಕಟ್ಟಾದೇಶ ಇದೆ. ನನಗೆ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಸೊ ಇವತ್ತಿಂದ ನಾನು ಆ ಹೇಳಿಕೆಗಳನ್ನು. ಸರ್, ಕೊನೆಯ ಪ್ರಶ್ನೆ ಸರ್, ನೀವು ನಮ್ಮ ನಾಯಕರು ಡಿಕೆ ಶಿವಕುಮಾರ್ ಅವರು ಅಂತ ಹೇಳ್ತೀರಿ. ಈ ರೀತಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದ್ರಿಂದ ಅವರೇ ಹಿಂದೆ ನಿಂತು ಮಾಡಿಸ್ತಾ ಇದ್ದಾರೆ ಅನ್ನೋಂತ ಅನುಮಾನ ಮೂಡ್ತಾ ಇದೆ ಕೆಲವರಿಗೆ. ಡಿಕೆ ಶಿವಕುಮಾರ್ ಜಯಮಾನದಲ್ಲಿ ಯಾವತ್ತೂ ಇಲ್ಲ. ಅವ್ರು ಮೊದಲೇ ಹೇಳಿದ್ದಾರೆ, ನನಗೆ ಯಾವ ಶಾಸಕರ ಬೆಂಬಲನು ಬೇಡ ನನಗಂತನೂ. ಪ್ರಾಯಶಃ ನಿಮಗೆ ಮಾಧ್ಯಮದವ್ರಿಗೆ ಅದಕ್ಕೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ, ಸೂಕ್ತ ಸಮಯದಲ್ಲಿ ನನಗೆ ಅವಕಾಶ ಸಿಗ್ತದೆ ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಲ್ಲಿ ಅವ್ರ ಜಯಮಾನದಲ್ಲಿ ಯಾವತ್ತೂ ಕೂಡ ಯಾವ ಶಾಸಕರು ನೀನು ಹೇಳು ಅಂತ ಹೇಳಿ ಇಂಥ ಇದನ್ನ ಯಾವತ್ತೂ ಹೇಳಿಕೆ ಕೊಡೋದು ಇಲ್ಲ, ಹೇಳಿಕೆ ಮಾಡೋದು ಇಲ್ಲ. ಸರ್, ಕೊನೆಯದಾಗಿ, ಈಗ ರಾಜಕಾರಣದಲ್ಲಿ ಸಹಜವಾಗಿ ನಾಯಕರುಗಳಿಗೆ ಬೆಂಬಲ ಇರ್ತದೆ, ಎಲ್ಲ ಇರ್ತದೆ. ಹಾಗೆ ನೀವು ಕೂಡ ಬೆಂಬಲಿಗೆ ನಿಮ್ಮ ತರನೇ ಆಂತರಿಕವಾಗಿ ಎಷ್ಟು ಜನರ ಬೆಂಬಲ ಡಿಕೆ ಶಿವಕುಮಾರ್ ಅವ್ರಿಗಿದೆ ಸರ್? ಇಲ್ಲಿ ಏನಿಲ್ಲ, ಬೆಂಬಲ ಏನಿಲ್ಲ ರೀ. ನಾವೊಂದು ಅವಕಾಶ ಕೇಳಬೇಕು, ಅವಕಾಶ ಕೇಳಿದ್ದೇವೆ ಅಷ್ಟೇ. ಸಿದ್ದರಾಮಯ್ಯನವರು ನಮ್ಮ ನಾಯಕರನ್ನೇ. ನಾನು ಸಿದ್ದರಾಮಯ್ಯವ್ರಿಗೂ ಬಹಳ ಇಷ್ಟಪಡ್ತೀನಿ. ಅವ್ರ ಕೆಲಸ ಕಾರ್ಯ, ಅವ್ರು ಕೊಡುವಂತ ಪ್ರೀತಿ ವಿಶ್ವಾಸ ನನ್ಗೆ ಬಹಳ ಇಷ್ಟ. ನನಗೆಲ್ಲಾನು ಎಲ್ಲ ಒಂದ್ ಕಡೆ ನಮ್ಗೆ ಅವಕಾಶ ಸಿಕ್ಬೇಕಾದ್ರೆ ಅವಕಾಶ ಬೇಕು, ನಮ್ಗೆ ಅವಕಾಶ ಕೊಡಬೇಕು. ಅವ್ರಿಗೂ 7 ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಬೇರೆಯವ್ರಿಗೊಂದು ಅವಕಾಶ ಕೊಡ್ಲಿ, ನಮ್ಗೊಂದು ಅವಕಾಶ ಸಿಕ್ಲಿ ಅಂತ ಹೇಳಿ ನಾವು ಕೇಳ್ತೀವಿ ಹೊರತು ನಮ್ಮಲ್ಲಿ ಗುಂಪುಗಾರಿಕೆ ನಂಬರ್ಸ್ ಅವೆಲ್ಲ ಎಂಥದ್ದು ಇಲ್ಲ. ಅವೆಲ್ಲ ಕೂಡ ಅವಕಾಶ ಕೇಳಬೇಕು, ಅವಕಾಶ ಕೇಳಿದೀವಿ. ಅದ್ರಲ್ಲಿ ತಪ್ಪೇನಿದೆ? ಅದ್ರಲ್ಲಿ ಸನ್ನಿವೇಶ ಬಂದ್ರೆ ಇಕ್ಬಾಲ್ ಹುಸೇನ್ ಅವರ ಮೊದಲ ಓಟು ಡಿಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೀನಲ್ಲ ಸರ್, ನಾನೇ ಹೇಳ್ತಾ ಇದ್ದೀನಲ್ಲ, ನಾವು ಅವ್ರಿಗೆ ಸಿಎಂ ಆಗಿ ನೋಡಬೇಕು ಅಷ್ಟೇ. ಉತ್ತರ ಯಾವಾಗ ಕೊಡಬಹುದು ಸರ್ ತಾವು? ಸೂಕ್ತವಾದ ಸಮಯದಲ್ಲಿ ಕೊಡೋಣ. ಇದಿಷ್ಟು
ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನೋಡಿ, ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಗದ್ದುಗೆ ಗುದ್ದಾಟ ಬಹಳ ಜೋರಾಗಿದೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜೇವಾಲಾ ಕೂಡ ಭೇಟಿಯಾಗಿದ್ರು. ಸೊ ಶಾಸಕ ಇಕ್ಬಾಲ್ ಅವರ ಒತ್ತಾಯ ಬೇರೆ ರೀತಿಯಾಗಿದೆ. ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗ್ತಾರೆ, ಅವರೇ ಮುಖ್ಯಮಂತ್ರಿ ಹಾಕೊಂಡು ಹೋಗ್ತಾರೆ ಅನ್ನುವಂತ ಬ್ಯಾಟಿಂಗ್ ಬೀಸುವ ಜೊತೆಗೆ ಡಿಕೆ ಶಿವಕುಮಾರ್ ಪರವಾಗಿ ಕೂಡ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ನಮಗೆ ಅರ್ಥ ಆಗಲ್ಲ ಅಂತ ಕಾಂಗ್ರೆಸ್ ಪಕ್ಷದವರೇ ಸಾಕಷ್ಟು ಜನ ಚರ್ಚೆಗೆ ಗ್ರಾಸ ಆಯಿತು. ಸಿಎಂ ಬದಲಾವಣೆಗೆ ಶಾಸಕ ಇಕ್ಬಾಲ್ ಒತ್ತಾಯವನ್ನು ಮಾಡಿದ್ರು. ಇದರಲ್ಲಿ ಇವರು ಹೇಳ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳ್ತಿದ್ರು. ನಾನು ಕೇಳಿದಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ನಾನು ಅದನ್ನೇ ಕೇಳಿದ್ದೀನಿ, ನೋಟಿಸ್ ಜಾರಿ ಮಾಡಿದ್ದಾರೆ, ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ರಿ. ಇದೀಗ ಡಿಕೆ ಶಿವಕುಮಾರ್ ಅವರೇ, ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರೇ ತಮಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ತಲುಪಿದೆಯಾ? ಆ ನೋಟಿಸ್ ಅನ್ನ ತಾವು ಓದಿದ್ದೀರಾ? ನೋಟಿಸ್ ನನಗಾಗಲೇ ತಲುಪು ಆಯ್ತು, ನಾನು ಓದು ಆಯ್ತು. ಈಗ ಅದಕ್ಕೆ ಉತ್ತರ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೀನಿ. ಕಾಲಾವಕಾಶ ಇದೆ ನನಗೆ, 7 ದಿವಸ ನನಗೆ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ಏನದಕ್ಕೆ ಉತ್ತರ ಸೂಕ್ತವಾದ ಉತ್ತರ ಕೊಡಬೇಕು, ಉತ್ತರ ಕೊಡ್ತೇನೆ. ಸರ್, ಸಹಜವಾಗಿ ನೀವೆಲ್ಲರೂ ಕೂಡ ನಿಮ್ಮ ಜಿಲ್ಲೆ, ನಮ್ಮ ಜಿಲ್ಲೆಯವ್ರಿಗೊಬ್ಬರಿಗೆ ಆಗ್ಬೇಕು ಅನ್ನೋಂತ ಬಹಿರಂಗವಾದಂತ ಹೇಳಿಕೆಯನ್ನ ಕೊಟ್ಟಿದ್ದೀರಿ. ಜೊತೆಗೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆಗೆ ಅವರೇ ನೋಟಿಸ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ನಿಮ್ಗೊಂದು ಸ್ವಲ್ಪ ಹಿನ್ನಡೆ ಆಗ್ಲಿಲ್ವಾ? ನೋಡಿ, ಅವರು ನಮ್ಮ ಪಕ್ಷದ ಅಧ್ಯಕ್ಷರು, ಅದರಲ್ಲೂ ನಮ್ಮ ನಾಯಕರು ಕೂಡ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಅನ್ನೋದಂತ ಇದೆ. ನಾವೆಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರು ಯಾರೇ ಇರಲಿ, ಆ ಪಕ್ಷದ ಶಿಸ್ತಿಗೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಅದಕ್ಕೆ ಅವರೆಲ್ಲರೂ ಕೂಡ ಹೇಳಿದ್ದಾರೆ, ಬದ್ಧವಾಗಿರಬೇಕು, ನೀವು ಶಿಸ್ತನ್ನು ಉಲ್ಲಂಘನೆ ಮಾಡಬೇಡ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ಬದ್ಧವಾಗಿರ್ತೀನಿ. ಸೂಕ್ತವಾದ ಸಮಯದಲ್ಲಿ ನಾನು ಮತ್ತೆ ಅದನ್ನು ಮಾತಾಡ್ತೀನಿ. ಇಕ್ಬಾಲ್ ಹುಸೇನ್ ಅವರು ಆಂತರಿಕವಾಗಿ ಮಾತಾಡ್ತಿದ್ರು, ಸೈಲೆಂಟ್ ಆಗಿದ್ರು. ಇತ್ತೀಚೆಗೆ ಯಾಕೋ ಒಂದ್ ಕಡೆ ವೈಲೆಂಟ್ ಆಗ್ತಾ ಇದ್ದಾರೆ. ಅವರ ಅಭಿಪ್ರಾಯವನ್ನ ಮುಕ್ತವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರೇರಣೆ ಯಾರು? ಯಾರು ಇಲ್ಲ, ನಾನೇ ನನ್ನ ಸಾಕ್ಷಿ. ಅದಕ್ಕೆ ಅವ್ರು ಮಾಡಿರುವಂತ ಕಾರ್ಯಕ್ರಮಗಳು, ಅವ್ರು ಕೊಟ್ಟಂತ ಕೊಡುಗೆ, ಅವ್ರು ಪಟ್ಟಂತ ಶ್ರಮ, ಅವ್ರು ಮಾಡಿದಂತ ಸಂಘಟನೆ, ಇದಕ್ಕೆ ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದೆ. ನಾನೇ ಅದಕ್ಕೆ ಸಾಕ್ಷಿ, ನನ್ನ ಕಣ್ಣೇ ಸಾಕ್ಷಿ, ನಮ್ಮ ಕಾರ್ಯಕರ್ತರೇ ಸಾಕ್ಷಿ. ಸೊ ಆ ನಿಟ್ಟಲ್ಲಿ ನಾನು ಏನ್ ಹೇಳ್ಬೇಕಾಯ್ತು ಅದು ನಿನ್ನೆಯವರೆಗೆ ನಾನು ಹೇಳಿದ್ದೀನಿ. ಸೊ ಇವತ್ತು ಶಿಸ್ತನ್ನ ಉಲ್ಲಂಘನೆ ಮಾಡಬೇಡದಂತ ಹೇಳಿ ನನಗೆ ಕಟ್ಟಾದೇಶ ಇದೆ. ನನಗೆ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಸೊ ಇವತ್ತಿಂದ ನಾನು ಆ ಹೇಳಿಕೆಗಳನ್ನ. ಸರ್, ಕೊನೆಯ ಪ್ರಶ್ನೆ ಸರ್, ನೀವು ನಮ್ಮ ನಾಯಕರು ಡಿಕೆ ಶಿವಕುಮಾರ್ ಅವರು ಅಂತ ಹೇಳ್ತೀರಿ. ಈ ರೀತಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದ್ರಿಂದ ಅವರೇ ಹಿಂದೆ ನಿಂತು ಮಾಡಿಸ್ತಾ ಇದ್ದಾರೆ ಅನ್ನೋಂತ ಅನುಮಾನ ಮೂಡ್ತಾ ಇದೆ ಕೆಲವರಿಗೆ. ಡಿಕೆ ಶಿವಕುಮಾರ್ ಜಯಮಾನದಲ್ಲಿ ಯಾವತ್ತೂ ಇಲ್ಲ. ಅವ್ರು ಮೊದಲೇ ಹೇಳಿದ್ದಾರೆ, ನನ್ಗೆ ಯಾವ ಶಾಸಕರ ಬೆಂಬಲನು ಬೇಡ ನನಗಂತನೂ. ಪ್ರಾಯಶಃ ನಿಮಗೆ ಮಾಧ್ಯಮದವ್ರಿಗೆ ಅದಕ್ಕೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ, ಸೂಕ್ತ ಸಮಯದಲ್ಲಿ ನನಗೆ ಅವಕಾಶ ಸಿಗ್ತದೆ ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಲ್ಲಿ ಅವ್ರ ಜಯಮಾನದಲ್ಲಿ ಯಾವತ್ತೂ ಕೂಡ ಯಾವ ಶಾಸಕರು ನಿನ್ನ ಹೇಳು ಅಂತ ಹೇಳಿ ಇಂಥ ಇದನ್ನ ಯಾವತ್ತೂ ಹೇಳಿಕೆ ಕೊಡೋದೂ ಇಲ್ಲ, ಹೇಳಿಕೆ ಮಾಡೋದೂ ಇಲ್ಲ. ಸರ್, ಕೊನೆಯದಾಗಿ, ಈಗ ರಾಜಕಾರಣದಲ್ಲಿ ಸಹಜವಾಗಿ ನಾಯಕರುಗಳಿಗೆ ಬೆಂಬಲ ಇರ್ತದೆ, ಎಲ್ಲ ಇರ್ತದೆ. ಈಗ ಹಾಗೆ ನೀವು ಕೂಡ ಬೆಂಬಲಿಗೆ ನಿಮ್ಮ ತರನೇ ಆಂತರಿಕವಾಗಿ ಎಷ್ಟು ಜನರ ಬೆಂಬಲ ಡಿಕೆ ಶಿವಕುಮಾರ್ ಅವ್ರಿಗಿದೆ ಸರ್? ಇಲ್ಲಿ ಏನಿಲ್ಲ, ಬೆಂಬಲ ಏನಿಲ್ಲ ರೀ. ನಾವೊಂದು ಅವಕಾಶ ಕೇಳಬೇಕು, ಅವಕಾಶ ಕೇಳಿದ್ದೇವೆ ಅಷ್ಟೇ. ಸಿದ್ದರಾಮಯ್ಯನವರು ನಮ್ಮ ನಾಯಕರನ್ನೇ. ನಾನು ಸಿದ್ದರಾಮಯ್ಯವ್ರಿಗೂ ಬಹಳ ಇಷ್ಟಪಡ್ತೇನೆ. ಅವ್ರ ಕೆಲಸ ಕಾರ್ಯ, ಅವ್ರು ಕೊಡುವಂತ ಪ್ರೀತಿ ವಿಶ್ವಾಸ ನನ್ಗೆ ಬಹಳ ಇಷ್ಟ. ನನಗೆಲ್ಲಾನು ಎಲ್ಲ ಒಂದ್ ಕಡೆ ನಮ್ಗೆ ಅವಕಾಶ ಸಿಕ್ಬೇಕಾದ್ರೆ ಅವಕಾಶ ಬೇಕು, ನಮ್ಗೆ ಅವಕಾಶ ಕೊಡಬೇಕು. ಅವ್ರಿಗೂ 7 ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಬೇರೆಯವ್ರಿಗೊಂದು ಅವಕಾಶ ಕೊಡ್ಲಿ, ನಮಗೊಂದು ಅವಕಾಶ ಸಿಕ್ಲಿ ಅಂತ ಹೇಳಿ ನಾವು ಕೇಳ್ತೀವಿ ಹೊರತು ನಮ್ಮಲ್ಲಿ ಗುಂಪುಗಾರಿಕೆ ನಂಬರ್ಸ್ ಅವೆಲ್ಲ ಎಂಥದ್ದು ಇಲ್ಲ. ಅವೆಲ್ಲ ಕೂಡ ಅವಕಾಶ ಕೇಳಬೇಕು, ಅವಕಾಶ ಕೇಳಿದೀವಿ. ಅದ್ರಲ್ಲಿ ತಪ್ಪೇನಿದೆ? ಅದ್ರಲ್ಲಿ ಸನ್ನಿವೇಶ ಬಂದ್ರೆ ಇಕ್ಬಾಲ್ ಹುಸೇನ್ ಅವರ ಮೊದಲ ಓಟು ಡಿಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೀನಲ್ಲ ಸರ್, ನಾನೇ ಹೇಳ್ತಾ ಇದ್ದೀನಲ್ಲ, ನಾವು ಅವ್ರಿಗೆ ಸಿಎಂ ಆಗಿ ನೋಡಬೇಕು ಅಷ್ಟೇ.
ಉತ್ತರ ಯಾವಾಗ ಕೊಡಬಹುದು ಸರ್ ತಾವು? ಸೂಕ್ತವಾದ ಸಮಯದಲ್ಲಿ ಕೊಡೋಣ. ಇದಿಷ್ಟು ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.